ಪದಗ್ರಹಣ ಮಾಡಿರುವ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರಿಗೆ ಪುರಪ್ರವೇಶದ ಹಿನ್ನೆಲೆಯಲ್ಲಿ ಆಗಸ್ಟ್ 5ರಂದು ನಗರದಲ್ಲಿ ಅದ್ದೂರಿ ಸ್ವಾಗತ ಕೋರಲು ಚಿತ್ರದುರ್ಗ ನಾಯಕ ಸಮಾಜದಿಂದ ತೀರ್ಮಾನಿಸಲಾಗಿದೆ ಎಂದು ನಾಯಕ ಸಮಾಜದ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಬಿ ಕಾಂತರಾಜು ತಿಳಿಸಿದರು. ಶಾಸಕ ಗೋವಿಂದಪ್ಪಗೆ ಸಚಿವ ಸ್ಥಾನ ನೀಡದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ, ಕುರುಬರ ಸಂಘದ ಎಚ್ಚರಿಕೆ. ಶಾಸಕ ಗೋವಿಂದಪ್ಪಗೆ ಸಚಿವ ಸ್ಥಾನ ನೀಡದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ಎಂಬ ಎಚ್ಚರಿಕೆಯನ್ನು ಚಿತ್ರದುರ್ಗ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಚಿತ್ರದುರ್ಗದ ತಿಪ್ಪೇಸ್ವಾಮಿ ಅವರ ನಂತರ ರಘುಮೂರ್ತಿ ಅವರಿಗೆ ಸಚಿವರಾಗಲು ಅವಕಾಶ ಸಿಕ್ಕಿದೆ. ಸಚಿವರಾದ ಟಿ ರಘುಮೂರ್ತಿಯವರು ನಾಳೆ ಚಿತ್ರದುರ್ಗ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಅವರನ್ನು ಸಾರ್ವಜನಿಕರು ಹಾಗೂ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು. ಈ ಹಿನ್ನೆಲೆಯಲ್ಲಿ ಮದಕರಿ ನಾಯಕ ವೃತ್ತದಲ್ಲಿ ಅದ್ದೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ. ಇದಕ್ಕೂ ಮೊದಲು ಚಳ್ಳಕೆರೆ ಗೇಟ್ನಿಂದ ಮೆರವಣಿಗೆ ನಡೆಯಲಿದ್ದು ಮದಕರಿ ವೃತ್ತದಲ್ಲಿ ವೇದಿಕೆ ಕಾರ್ಯಕ್ರಮ ಇರಲಿದೆ. ಯುವಕರ ಒತ್ತಾಯದ ಮೇರೆಗೆ ಸ್ಟ್ಯಾಂಡಿಂಗ್ ಡಿಜೆ ಕೂಡ ಇರಲಿದೆ ಎಂದು ಅವರು ಸಮುದಾಯದವರು ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು. ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಗುರುದೇಶ್ವರಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಹಿಂದೆಂದೂ ಆಗದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಟಿ ರಘುಮೂರ್ತಿ ಅವರು ಮಾಡಿದ್ದಾರೆ. ಅವರು ಜಾತ್ಯತೀತವಾಗಿ ಜಿಲ್ಲೆಯ ಜನರನ್ನು ಒಪ್ಪಿಕೊಳ್ಳುತ್ತಾರೆ. ಚಳ್ಳಕೆರೆ ಮಾದರಿಯನ್ನು ಜಿಲ್ಲೆಯನ್ನು ಅಭಿವೃದ್ಧಿಯಾಗಬೇಕು ಅಭಿಲಾಷೆ ಇದೆ. ಪಕ್ಷಾತೀತವಾಗಿ ಅವರು ಪುರಪ್ರವೇಶ ಕಾರ್ಯಕ್ರಮ ಮಾಡಬೇಕು ಎಂದು ಸಮಾಜ ತೀರ್ಮಾನಿಸಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮುಖಂಡ ಲಿಂಗಾವರಟ್ಟಿ ತಿಪ್ಪೇಸ್ವಾಮಿ ಮಾತನಾಡಿ, ಶಾಸಕರಾದ ಟಿ ರಘುಮೂರ್ತಿ ಅವರಿಗೆ ನಾಯಕ ಸಮುದಾಯದಿಂದ ಸಚಿವ ಸ್ಥಾನ ಕೊಟ್ಟಿಲ್ಲ. ಅವರು ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನೋಡಿ ಆ ಸ್ಥಾನ ಒಲಿದು ಬಂದಿದೆ. ಅದೇ ರೀತಿ ಚಿತ್ರದುರ್ಗ ಅಭಿವೃದ್ಧಿಯಾಗಬೇಕು. ಹಿಂದೆ ನಗರಸಭೆ ಪ್ರಥಮ ಅಧ್ಯಕ್ಷರಾದ ಭೀಮಪ್ಪ ನಾಯಕರು ಮರ್ಚೆಂಟ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದರು. ಅದು ಸಮುದಾಯದ ಕೈಯಲ್ಲಿಲ್ಲ. ಆದರೆ ಅದನ್ನು ಮೀರಿದಂತೆ ಬೆಳೆದಿರುವ ಡಿಸಿಸಿ ಬ್ಯಾಂಕ್ ರಘುಮೂರ್ತಿ ಅವರನ್ನು ವಿರೋಧವಾಗಿ ಆಯ್ಕೆ ಮಾಡಿರುವುದು ಅವರ ಬೆಳವಣಿಗೆಗೆ ಹಾಗೂ ವ್ಯಕ್ತಿತ್ವ ತೋರಿಸುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಮಾಜಿ ಸದಸ್ಯ ದೀಪಕ್ ಅಹೋಬಲ, ಟಿವಿಎಸ್ ಮಾಲೀಕ ಪಿವಿ ಅರುಣ್, ಮುಖಂಡ ಸೋಮೇಂದ್ರ ಭಾಗವಹಿಸಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಸಮುದಾಯದ ಮುಖಂಡರನ್ನ ಕರೀತೀರಾ ಅಂತ ಕೇಳ್ತೀವಿ. ಎಲ್ಲರೂ ಇದಾರಲ್ಲ, ಈಗ ನೋಡ್ರಿ ಬಿಜೆಪಿ ಇದ್ದಾರೆ, ನಾವು JDS ಇದ್ದೀವಿ, ಇಲ್ಲಿ ಕಾಂಗ್ರೆಸ್ ಇದ್ದಾರೆ, ಇಲ್ಲೇ ಇದೀವಲ್ಲ 3 ಪಾರ್ಟಿ. ಅದಕ್ಕೇನು ಹೇಳೋದೇ ಬೇಕಿಲ್ಲ. 3 ಪಕ್ಷದಲ್ಲೂ ಇಲ್ಲಿದ್ದೀವಿ. ಈಗ ಅರುಣ್ ಯಾವ ಪಕ್ಷದಲ್ಲೂ ಇಲ್ಲ. ಅಲ್ಲ, ಯಾವ ಪಕ್ಷದಾಗಿರಲಿ ಸಮುದಾಯ ಮತ್ತೆ ರಾಜ್ಯ ಸರ್ಕಾರದಿಂದ ನಮ್ಮ ಜಿಲ್ಲೆಗೆ ಚಳ್ಳಕೆರೆ ಶಾಸಕರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅಣ್ಣನವರಿಗೆ ಸಚಿವ ಸ್ಥಾನ ಲಭಿಸಿರುವುದು ನಮ್ಮ ಸಮುದಾಯಕ್ಕೂ ಮತ್ತು ಜಿಲ್ಲೆಗೂ ಎಲ್ಲ ಸಂತಸ ಉಂಟು ಮಾಡ್ತಕ್ಕಂಥ ಒಂದು ವಿಚಾರ. ಸುಮಾರು 3 ದಶಕಗಳ ನಂತರ ನಮ್ಮ ಸಮುದಾಯಕ್ಕೆ ಜಾತಿಯಿಂದ ಕೋಟದಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಅಭಿವೃದ್ಧಿಯನ್ನು ನೋಡಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಒಂದು ಜಿಲ್ಲೆ ಅಂತಂದರೆ ಪ್ರತಿಯೊಂದು ಕೂಡ ಸುಸಜ್ಜಿತವಾಗಿರ್ತವೆ. ರಸ್ತೆಗಳಿರ್ಬೋದು, ಒಂದು ಸರ್ಕಲ್ ಇರ್ಬೋದು, ಒಂದು ಪ್ರತಿಮೆ ಇರ್ಬೋದು, ಒಂದು ಸಮುದಾಯ ಭವನಗಳು ಇರ್ಬೋದು. ಅವು ಯಾವೂ ಕೂಡ ಇವತ್ತು ಹೇಳಬೇಕಪ್ಪ ಅಂದರೆ ಚಿತ್ರದುರ್ಗ ನಗರದಲ್ಲಿ ಯಾವೂ ಕೂಡ ಅಭಿವೃದ್ಧಿಗಳಾಗಿಲ್ಲ. ಅದು ಇವತ್ತು ಚಿತ್ರದುರ್ಗ ಬಿಟ್ಟು ಚಳ್ಳಕೆರೆಗೆ ಹೋದರೆ ಇದೇ ಚಿತ್ರದುರ್ಗ ಜಿಲ್ಲಾ ಹೆಡ್ ಕ್ವಾರ್ಟರ್ ಏನೋ ಅನ್ನೋ ಥರ ರಸ್ತೆಗಳಿರ್ಬೋದು, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ನೋಡಬೇಕಲ್ಲಿ. ಆರ್ಟ್ಸ್ ಕಾಲೇಜ್ ಇರ್ಬೋದು, ತಾಂತ್ರಿಕ ಶಾಲೆಗಳಿರ್ಬೋದು, ಎಲ್ಲವೂ ಕೂಡ ತೀರಾ ಅಭಿವೃದ್ಧಿ. ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮಕ್ಕೆ ಬೇಕಾದಂಥ ರಸ್ತೆಗಳು ಎಲ್ಲ ಲಿಂಕ್ ರೋಡ್ಸು ಎಲ್ಲ ಪ್ರತಿಯೊಂದು ಮಾಡಿರ್ತಕ್ಕಂಥ ಆ ಅಭಿವೃದ್ಧಿ ನೋಡಿ ಇವತ್ತು ಚಿತ್ರದುರ್ಗ ಜಿಲ್ಲೆನೂ ಕೂಡ ಅದೇ ಥರ ಆಗಲಿ ಅನ್ನೋಂಥ ಆಸೆ ಇಟ್ಕೊಂಡು ಇವತ್ತು ರಘುಮೂರ್ತಿನ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಕೂಡ ಅದೇ ಥರ ಅಭಿವೃದ್ಧಿ ಆಗಲಿ ಅನ್ನೋದು ಅವರ ಆಶಯ ಕೂಡ, ನಮ್ಮ ಆಶಯ ಕೂಡ ಅದಿದೆ. ಇವತ್ತು ಅವರು ಬರೀ ಒಂದೇ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಇತಿಹಾಸದಲ್ಲಿರ್ತಕ್ಕಂಥ ಭೀಮಪ್ಪ ನಾಯಕರು ಇಲ್ಲಿ ಇದ್ದಂಥ ಜಾಗ ಇದು. ಅವರು ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಅಂದರೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವರು. ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕನ್ನು ಮಾಡಿದರು. ಮಾಡಿ ಏನಾಯಿತು, ಇವತ್ತು ಆ್ಯಕ್ಚುಲಿ ನಮ್ಮ ಸಮುದಾಯದ ಕೈಯಲ್ಲಿ ಅದೇನೂ ಇಲ್ಲ. ಆದರೆ ಇವತ್ತು ಅದನ್ನು ಮೀರಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ DCC ಬ್ಯಾಂಕಿಗೆ ಕೂಡ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮಂತ್ರಿಗಿಂತ ದೊಡ್ಡ ಸಾಧನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಅದು ಅಂಥ ಇತರ ಕೈ ಸಿಗ್ತಕ್ಕಂಥ ಬ್ಯಾಂಕ್ಗಳಲ್ಲ. ಅದು ಕೋಆಪರೇಟಿವ್ ಒಂದೇ ಒಂದು ವರ್ಗಕ್ಕೆ ಸಿಗ್ತಕ್ಕಂಥ ಒಂದು ಇದನ್ನು ಇವತ್ತು ಅವರ ಒಂದು ಸಾಧನೆ ಮೇಲೆ, ಅವರ ಒಂದು ವ್ಯಕ್ತಿತ್ವದ ಮೇಲೆ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಅವರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದ ಇವೆಲ್ಲವೂ ಕೂಡ ನಮ್ಮ ಮನದಲ್ಲಿ ಇಟ್ಕೊಂಡು ಅಲ್ಲಿ ಒಂದು ಬೆಂಗಳೂರು ಗೇಟ್ನಿಂದ ಮದಕರಿ ಸರ್ಕಲ್ವರೆಗೂ ಒಂದು ಭವ್ಯ ಸ್ವಾಗತವನ್ನು ಎಲ್ಲ ನಮ್ಮ ಸಮಾಜದ ಪಕ್ಷಾತೀತವಾಗಿರ್ತಕ್ಕಂಥ ನಮ್ಮ ಸಮುದಾಯದೆಲ್ಲ ಸೇರಿ ಜನಗಳು ಸೇರಿ ಅಲ್ಲಿಂದ ಸ್ವಾಗತ ಮಾಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಕಾಂತರಾಜರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಗಿರ್ತಕ್ಕಂಥ ಎಲ್ಲ ಜನ ಅಂದರೆ ನಮ್ಮ ಸಮುದಾಯದ
ಎಲ್ಲ ಪಕ್ಷದ ಜನತೆ ಸಮೇತ ಕೂಡ ನಾವು ಬಂದು ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಮಗೆ ಕರೆ ಕೊಟ್ಟು ಅವರು ಇನ್ನೂ ಬೆಳವಣಿಗೆಗೆ ತಮ್ಮೆಲ್ಲರ ಸಹಕಾರಗಳು ಇರಲಿ. ಪತ್ರಿಕಾ ಮಾಧ್ಯಮ ಭಾಳ ಮುಖ್ಯ. ನಾವೇನೇ ಕೆಲಸ ಮಾಡಿದ್ರು ಸಮೇತ ಅದು ಪ್ರಚಾರ ಆಗಬೇಕು. ಪ್ರಚಾರ ಆದಾಗಲೇ ಆ ವ್ಯಕ್ತಿತ್ವ ಆ ಮನುಷ್ಯನ ಬೆಳೆಯೋದು, ಅವಾಗಲೇ ಎಲ್ಲರೂ ಚೆನ್ನಾಗಿ ಗುರುತಿಸೋದು. ಆ ಥರ ನೀವು ಅವ್ರಿಗೆ ಸಹಕಾರ ಕೊಡ್ರಿ, ಅವ್ರು ಉತ್ತಮವಾದ ಕೆಲಸ ಕೊಡಿಗೆ ನೀವು ಬೆಂಬಲ ಕೊಡ್ರಿ ಅಂತ ಕೇಳ್ಕೊಳ್ತಾ ಈ ಮಾತುಗಳನ್ನು ಆಡ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶ್ರೀ ಕಾಂತರಾಜ್ ಅವರೇ, ಸಮೂಹ ಮಾಧ್ಯಮ ಮಿತ್ರರೇ, ನಿನ್ನೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಬಹುತೇಕ ಎಲ್ಲರಿಗೂ ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತಂದರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಹಿಂದೆಂದೂ ನೋಡದೇ ಇರತಕ್ಕಂಥ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಟಿ ರಘುಮೂರ್ತಿ ಅವರಿಗೆ ಒಂದು ಸಚಿವ ಸ್ಥಾನ ಅಂತಕ್ಕಂಥದ್ದು ಒಲಿತು. ಇದು ಕೇವಲ ನಾಯಕ ಸಮಾಜಕ್ಕಷ್ಟೇ ಅಲ್ಲ, ಇದು ನಮ್ಮ ಜನಾಂಗದವರು ಅಂತಕ್ಕಂಥ ನಮಗೆ ಹೆಮ್ಮೆ. ಮತ್ತು ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಘುಮೂರ್ತಿಯವರನ್ನು ಒಪ್ಕೊಳ್ತಕ್ಕಂಥವ್ರ ಸಂಖ್ಯೆ ಚಿತ್ರದುರ್ಗ ಜಿಲ್ಲೆಗೆ ಭಾಳ ಅಪಾರವಾಗಿದೆ. ಇವತ್ತು ನಿರೀಕ್ಷೆ ಏನು ಅಂತಂದರೆ, ಭಾಳ ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಚಳ್ಳಕೆರೆ ಏನು ಹಿಂದುಳಿದಿತ್ತು, ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಭಾಳ ಅಭಿವೃದ್ಧಿಯ ಪಥದಲ್ಲಿ ಸಾಗಿತ್ತು. ಇಡೀ ಜಿಲ್ಲೆ ಅದೇ ಅಭಿವೃದ್ಧಿಯನ್ನು ಕಾಣಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ನಿನ್ನೆ ಸಂಜೆ ನಮ್ಮ ಮುಖಂಡ ಕಾಂತರಾಜ್ ಅವರು, ದರ್ಶನ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಸಚಿವರು ಪುರಪ್ರವೇಶವನ್ನು ಮಾಡತಕ್ಕಂಥ ಸನ್ನಿವೇಶದಲ್ಲಿ ನಾವು ಭಾಳ ಅದ್ಧೂರಿಯಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡಬೇಕು. ಪಕ್ಷಾತೀತವಾಗಿರ್ತಕ್ಕಂಥದ್ದು, ಜಾತ್ಯತೀತವಾಗಿರ್ತಕ್ಕಂಥದ್ದು. ಆದರೆ ಚಿತ್ರದುರ್ಗ ಜಿಲ್ಲೆಯ ನಾಯಕ ಸಮಾಜದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಅವ್ರು ಹೇಳಿದಾಗ ಬಹುತೇಕ ಎಲ್ಲರಿಗೂ ಈಗಾಗಲೇ ವಿಷಯ ರವಾನೆಯಾಗಿದೆ. ಇಲ್ಲಿ ಪ್ರೆಸ್ ಮೀಟ್ನಲ್ಲಿ ನಾವು 4-5 ದಿನದಾಗಿ ಕೂಡ ನಾಳೆ ಸಮಾಜದ ಬಹುತೇಕ ಎಲ್ಲ ಮುಖಂಡರು ಭಾಗವಹಿಸ್ತಾರೆ, ಎಲ್ಲ ಜನಾಂಗದವರು ಭಾಗವಹಿಸ್ತಾರೆ, ಎಲ್ಲ ಪಕ್ಷದವರು ಭಾಗವಹಿಸ್ತಾರೆ. ತಿಪ್ಪೇಸ್ವಾಮಿ ಅವ್ರ ನಂತರ ರಘುಮೂರ್ತಿಯವರು ಸಿಕ್ಕಿರ್ತಕ್ಕಂಥದ್ದು ಮುಂದೆ ಅವಧಿ ಕಡಿಮೆ ಇರ್ಬೋದು. ಭಾಳ ಆಶಾವಾದಿಗಳವರು. ಅವ್ರ ಬಗ್ಗೆ ಇಡೀ ಚಿತ್ರದುರ್ಗ ಜಿಲ್ಲೆಯ ಜನತೆ ಭರವಸೆ ನೀಟ್ಟಿದೆ. ನಾಳೆ ಭಾಳ ಅದ್ದೂರಿಯಾಗಿ ಚಳ್ಳಕೆರೆ ಗೇಟ್ನಿಂದ ಮರಕರ್ ವೃತ್ತದವರೆಗೆ ಅವರನ್ನು ಭಾಳ ಗೌರವಯುತವಾಗಿ ಮೆರವಣಿಗೆಯಿಂದ ಕರೆತರುವಾಗುವುದು. ಆರಂಭಿಕ ಹಂತದಲ್ಲಿ ಅವರನ್ನು ಸ್ವಾಗತಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದೆಲ್ಲ ಲೀಡರ್ಶಿಪ್ಪನ್ನು ಕಾಂತರಾಜ್ ಅವರು ವಹಿಸ್ಕೊಳ್ತಾರೆ. ನಿಮ್ಮೆಲ್ಲರ ಸಹಕಾರ ಭಾಳ ಬಗ್ಗೆ. ಇವತ್ತು ಭಾಳ ಆಳೆತ್ತರಕ್ಕೆ ಅವ್ರು ಬೆಳಿಬೇಕಾದ್ರೆ, ಇವತ್ತು ಸಮಾಜ ಬೇರೊಂದು ದಿಕ್ಕಿನಲ್ಲಿ ಇದು ಮಾಡಬೇಕಾದ್ರೆ ಸಮೂಹ ಮಾಧ್ಯಮದಲ್ಲೂ ಹಿಂದಿನಿಂದಲೂ ಕೂಡ ಸಹಕಾರ ಮಾಡಿದೆ, ಮುಂದೆನೂ ಕೂಡ ಇದೆಯಲ್ವೇ ಅಂತ ಅಭಿವೃದ್ಧಿ ಅಧಿಕಾರರಿಗೆ ನಿಮ್ಮ ಸಹಕಾರ ಮುಖ್ಯವಾಗಿರಬೇಕು. ನಾಳೆ ಏನು ನಡೀತಕ್ಕಂಥ ಕಾರ್ಯಕ್ರಮ ಅದ್ದೂರಿಯ ನಡೀಬೇಕಾದ್ರೆ ಎಲ್ಲರಿಗೂ ಕೂಡ ಈ ಮೆಸೇಜ್ ಹೋಗಬೇಕು ಅಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳು ಹೇಳ್ತಾ ಈ ಸುದ್ದಿಗೋಷ್ಠಿಯಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಆಯ್ಕೆ ಮಾಡಿರೋದು ಭಾಳ ಸಂತೋಷ ತರುವಂಥ ಒಂದು ವಿಚಾರ. ಆ ನಿಟ್ಟಿನಲ್ಲಿ ನಾಳೆ ಅವರು ಚಿತ್ರದುರ್ಗ ನಗರಕ್ಕೆ ಆಗಮಿಸ್ತಿದ್ದಾರೆ. ಅವರ ಒಂದು ಸ್ವಾಗತವನ್ನು ನಾವು ಅದ್ಧೂರಿಯಾಗಿ ಸಮುದಾಯದಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ಅಭಿಮಾನಿಗಳು, ಎಲ್ಲ ನಾಗರಿಕರ ಜೊತೆಗೂಡಿ ಅವರನ್ನು ನಾವು ಸ್ವಾಗತವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಚಿತ್ರದುರ್ಗ ನಗರಕ್ಕೆ. ನಾಳೆ ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ. ಹಾಗಾಗಿ ಪತ್ರಿಕಾ ಗೋಷ್ಠಿ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲಾ ಜನರಿಗೆ ಈ ವಿಚಾರವನ್ನು ತಲುಪಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಚಿತ್ರದುರ್ಗದಲ್ಲಿ ತಿಪ್ಪೇಸ್ವಾಮಿಯವ್ರ ನಂತರ ನಮ್ಮ ರಘುಮೂರ್ತನವರಿಗೆ ಸಿಕ್ಕಿರೋದು, ಆಮೇಲೆ ಇವರಿಗೆ ಸಿಕ್ಕಿರೋದು ಇಡೀ ಜಿಲ್ಲೆನೇ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಸಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ತಮ್ಮ ಸಹಕಾರಗಳು ಕೂಡ ಭಾಳ ಅತ್ಯಗತ್ಯವಾಗಿರ್ತವೆ ಅವರಿಗೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಾಳೆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ಚಳ್ಳಕೆರೆ ಗೇಟಿನಿಂದ ಮಧುಕರ್ ನಾಯ್ಕ ವೃತ್ತದಲ್ಲಿ ನಾವು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ಯುವಕರ ಒಂದು ಈಗಿನ ಟ್ರೆಂಡ್ಗೆ ತಕ್ಕಂತೆ ಖುಷಿಗಾಗಿ ಎಲ್ಲರೂ ಕೂಡ ಅಲ್ಲೇ ನಿನ್ನೆ ರಾತ್ರಿಯಿಂದಲೇ ನಾವೆಲ್ಲ ಸಂತೋಷ ಪಡ್ತಾರಂಥ ವಿಚಾರ. ನಾವೆಲ್ಲ ಭಾಳ ಸಂತೋಷ ಇದಾಗಿದೆ. ನಾಳೆ ನಮಗೆ ಒಂದು DJ ಸಿಸ್ಟಮ್ಸು ಇದ್ರದ್ದು ನೀವು ಸ್ಟ್ಯಾಂಡಿಂಗ್ DJ ಅಂತಾರದು, ಅಂದರೆ ಮೆರವಣಿಗೆ ಮುಖಾಂತರ ಏನಿಲ್ಲ, ಮಧುಕರ್ ನಾಯ್ಕ ವೃತ್ತದಲ್ಲಿ ಅಳವಡಿಸಿ ಒಂದು ಅವರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಇದು ಮಾಡ್ಕೊಳ್ಳೋದಕ್ಕೆ ಒಂದು ಮಾಡ್ತಾಯಿದ್ದೀವಿ. ಎಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ. ನಾಳೆ 2 ಗಂಟೆ ಸುಮಾರಿಗೆ ಎಲ್ಲರೂ ಅಭಿಮಾನಿಗಳು ಮತ್ತು ನಾಗರಿಕರು
ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಸಮುದಾಯದ ಇನ್ನಿತರೆ ಮುಖಂಡರು ಯಾರು ಬರ್ತಾ ಇದ್ದಾರೆ? ಸರ್, ಸಮುದಾಯದ ಮುಖಂಡರು ಯಾರು ಬರ್ತಾ ಇದ್ದಾರೆ ಅಂತ? ಇಲ್ಲ, ಆ ನಿಟ್ಟಿನಲ್ಲಿ ಹೇಳಿಲ್ಲ. ಈಗ ಸದ್ಯಕ್ಕೆ ಸಚಿವರು ಬರ್ತಾ ಇದ್ದಾರೆ. ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಈಗ ಪತ್ರಿಕಾಗೋಷ್ಠಿಯೊಳಗೆ ನಮ್ಮ ಹಿರಿಯ ಮುಖಂಡರಾದಂಥ ಲಿಂಗವರ್ತಲ್ಲಿ ಚಿಕ್ಕಸಣ್ಣವರು ಇದ್ದಾರೆ, ನಮ್ಮ ನಿವೃತ್ತ ಇವರಾಗಿರ್ತಕ್ಕಂಥ ನಮ್ಮ ಗುರುದೇಶಪ್ಪ ಸರ್ ಕಚೇರಿ ಅವರಿದ್ದಾರೆ, ಮತ್ತು ನಮ್ಮ ನಗರಸಭಾ ಸದಸ್ಯರು ದೀಪಕ್, ಮತ್ತು ನಮ್ಮ ಯುವ ಮುಖಂಡ ಸೋಮೇಂದ್ರ, ಮತ್ತಿಲ್ಲಿ ನಮ್ಮ ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಜೊತೆಗೂಡಿ ಒಂದು ಸಮಾರಂಭವನ್ನು ಇನ್ನೂ ತುರ್ತಾಗಿ ನಾವು ಇದು ಆಯೋಜಿಸೋದ್ರಿಂದ ಭಾಳಷ್ಟು ಮುಖಂಡರುಗಳಿಗೂ ಇನ್ನೂ ಬರೋದಕ್ಕೆ ಇದಾಗಿಲ್ಲ. ಈ ಮಧ್ಯಾಹ್ನದ ನಂತರ ಎಲ್ಲ ಸಭೆ ಸೇರಿಬಿಟ್ಟು ನಾವು ಒಂದು ಇದು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀವಿ.